ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಅಪೂರ್ವ ಕನ್ನಡ ವ್ಲಾಗ್ಸ್. ಇನ್ನು ಈ ವ್ಲಾಗ್ ಬಂದುಬಿಟ್ಟು ಈ ವಿಡಿಯೋ ಬಂದುಬಿಟ್ಟು ಆಲ್ಮೋಸ್ಟ್ 1 ವೀಕ್ ಬ್ಯಾಕ್ ವಿಡಿಯೋ ಇದು. ಹಂಗೆ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಮನೆ ಕ್ಲೀನ್ ಮಾಡೋದು ವರಲಕ್ಷ್ಮಿ ಹಬ್ಬಕ್ಕೆ ಅಂತ. ನೋಡಿ ಎಲ್ಲ ಕ್ಲೀನಿಂಗ್ ಆಗಿದೆ. ಇವಾಗ ಸದ್ಯಕ್ಕೆ ನಮ್ಮ ಮನೆ ಪಾತ್ರೆ ತೊಳೆಯೋಕ್ಕೆ ನನ್ನ ಕೈಯಲ್ಲಿ ಆಗಿಲ್ಲ ಅಂತ ಪಾತ್ರೆ ತೊಳೆಯೋರನ್ನ ಕರೆಸಿ ಪಾತ್ರೆ ಎಲ್ಲ ತೊಳೆಸ್ಕೊಂಡೆ. ಇನ್ನು ನೋಡಿ ಈ ಥರ ಸೆಟಪ್ ಮಾಡಿದ್ದೀನಿ. ಅವತ್ತು ಬೆಳಗ್ಗೆ ಸ್ಟಾರ್ಟ್ ಮಾಡಿದ ಕೆಲಸ ರಾತ್ರಿವರೆಗೂ ಫಿನಿಶ್ ಆಗೋಯಿತು. ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಆಲ್ಮೋಸ್ಟ್ ಫುಲ್ ಕಂಪ್ಲೀಟ್ ಆಗಿದೆ. ನೋಡ್ಬೋದು ನೀವು ಯಾವ ಥರ ಸೆಟಪ್ ಆಗಿದೆ ಅಂತ. ಈ ಥರ ಈ ವರ್ಷ ಸಿಂಪಲಾಗಿ ಸೆಟಪ್ ಮಾಡಿಕೊಂಡೆ ಗೈಸ್. ಟೈಮ್ ಇಲ್ಲ, ಮೇನಾಗಿ ಕೆಲಸಕ್ಕೆ ಹೋಗ್ತಾ ಇರೋ ರೀಸನಾಗಿ ಟೈಮ್ ಸಿಗ್ತಿಲ್ಲ ನನಗೆ. ಪಾತ್ರೆ ತೊಳೆಯೋಕ್ಕೆ ಕೋಲ್ಡ್ ಆಗುತ್ತೆ ಅಂತ ಪಾತ್ರೆ ತೊಳೆಯೋರನ್ನ ಕರೆಸಿ ಪಾತ್ರೆ ತೊಳೆಸ್ಕೊಂಡೆ. ಆಮೇಲೆ ಇನ್ನು ವಾಲ್ಪೇಪರ್ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನಾನು. ಇವ್ರನ್ನ ನಂಬಿ ಇವ್ರ ಕೈಗೆ ಕೊಟ್ಟೆ ಗೈಸ್. ಮಾಡ್ತಾರೆ ತುಂಬ ಚೆನ್ನಾಗಿ ಅಂತ ಹೇಳ್ಕೊಂಡು ನಾನು ಇಲ್ದಿರ. ಅದೇ ಚೆನ್ನಾಗಿತ್ತು ಆ್ಯಕ್ಚುಲಿ. ಇವು ಕಂಪೇರ್ ಮಾಡಿದ್ರೆ ಇವ್ರು ಹಾಕಿರೋದು ಇವಾಗ ಎಲ್ಲ ತೆಗೆದ್ಬಿಟ್ಟು ಹಾಕಿ ಅಂದರೆ ಅದ್ರ ಮೇಲೇ ಅಂಟಿಸ್ಬಿಟ್ಟಿದ್ದಾರೆ. ಅಲ್ಲಿ ಇಲ್ಲಿ ಮೆಸ್ ಆಗಿದೆ ಸ್ವಲ್ಪ, ಬಟ್ ಓಕೆ ಲುಕ್ ತುಂಬ ಚೆನ್ನಾಗಿ ಬಂದಿದೆ. ನೋಡ್ಬೋದು, ನೋಡಿ ಆ ಥರ ಇರುತ್ತೆ ಅಂತ. ಏನೋ ಯಾಕಪ್ಪ ಚೇಂಜ್ ಮಾಡ್ತಾ ಇದ್ದೀರಾ? ಚೆನ್ನಾಗಿದೆ ವರಲಕ್ಷ್ಮಿ ಹಬ್ಬ ಒಂದೊಂದು ಗ್ರ್ಯಾಂಡಾಗಿ ಪೂಜೆ ಇರುತ್ತಾ? ಇದು ಹಳೆ ತೆಗೆದ್ರು ಹೊಸದಾಗ್ತಾ ಇದ್ದೀರಾ ವರಲಕ್ಷ್ಮಿ ಹಬ್ಬ? ಇಬ್ಬರನ್ನ ನಂಬಿ ಇವ್ರಿಬ್ಬರು ಕೈಗೆ ಬಿಟ್ಟರೆ ಈ ಥರ ಮಾಡಿದ್ದಾರೆ. ಅಲ್ಲಲ್ಲಿ ಸ್ಪ್ಯಾಚ್ ಮಾಡಿದ್ದಾರೆ, ಬಟ್ ಓಕೆ ಚೆನ್ನಾಗಿ ಕಾಣಿಸ್ತು. ನೋಡಿ ಈ ಥರ ವಾಲ್ಪೇಪರ್ ಕೂಡ ಚೇಂಜ್ ಆಯಿತು. ಇದು ಈಸಿಯಾಗಿ ಮಾಡ್ಕೊಬೋದು ಗೈಸ್, ನೀವು ಟ್ರೈ ಮಾಡಿ ಒಂದ್ಸಲ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಅಪೂರ್ವ ಕನ್ನಡ ವ್ಲಾಗ್ಸ್. ಇನ್ನು ಆಫ್ಟರ್ ಲಾಂಗ್ ಬ್ಯಾಕ್ ವಿಡಿಯೋ ಮಾಡ್ತಿದ್ದೀನಿ. ಸೊ ನೆನ್ನೆ ಚಿಕ್ಕಪೇಟೆಗೆ ಹೋಗಿ ಬಂದಿದ್ದೆ. ಹೋಗಿ ಬಂದೆ ವಿಡಿಯೋ ಮಾಡ್ಕೊಬೇಕು ಅಂದರೆ ಗಾಯ್ಸ್ ಏನೋ ರಶ್ ಇತ್ತು, ಯಪ್ಪ ಸ್ವಾಮಿ. ಸೊ ವಿಡಿಯೋ ಏನು ಮಾಡ್ಕೊಂಡಿಲ್ಲ. ಮನೆಗೆ ಬಂದು ಏನೇನು ತಂದಿದ್ದೀನಿ ಅಂತ ನಿಮಗೆ ಹಾಗೆ ತೋರಿಸ್ತೀನಿ. ಇವಾಗ ಊಟಕ್ಕೆ ಬಂದಿದ್ದೀನಿ, ತಿರ್ಗಾ ಪಾರ್ಲರ್ಗೆ ಹೋಗಬೇಕು, ಓಕೆನಾ. ಹಾಗೆ ಮನೆಯೆಲ್ಲ ಸೆಟಪ್ ಆಗೋಯಿತು. ನೋಡಿ ವಾಲ್ಪೇಪರ್ ಕೂಡ ಚೇಂಜ್ ಮಾಡಿಸಿದೆ. ಇದು ಕೂಡ ವಿಡಿಯೋ ಮಾಡಿದ್ದೀನಿ, ಇದು ಕೂಡ ಹಾಕ್ತೀನಿ. ಅದು ಇಷ್ಟಕ್ಕೆ ಕವರ್ ಆಗಿದೆ. ಇನ್ನೂ ಒಂದು ರೋಲ್ ಬುಕ್ ಮಾಡಿದ್ದೀನಿ. ಇಷ್ಟಕ್ಕೆ ಕವರ್ ಆಗಿದೆ. ಇನ್ನೊಂದು ರೋಲ್ ಬುಕ್ ಮಾಡಿದ್ದೀನಿ, ಅದು ಕೆಳಗಡೆ ಎಲ್ಲ ಇನ್ನು ಕವರ್ ಮಾಡ್ತೀನಿ. ಇನ್ನು ನೋಡಿದ್ರೆ ನೀವು ಇದಿಷ್ಟೆಲ್ಲ ತಂದಿದ್ದೀನಿ, ತೋರಿಸ್ತೀನಿ. ಇನ್ನು ನೋಡಿ ಗೈಸ್, ಇದು ಆ್ಯಪಲ್ಲು, ದಾಳಂಬ್ರಿ ಮತ್ತು ಬಾಳೆಹಣ್ಣು, ಜೋಳ ಎಲ್ಲ ಫ್ರೂಟ್ಸ್ ಐಟಮು. ಮತ್ತು ಇದು ತಾಂಬೂಲ ಕೊಡೋಕ್ಕೆ ಬ್ಯಾಗು, ಮತ್ತು ತೆಂಗಿನಕಾಯಿ, ಆಮೇಲೆ ಪಂಚೆ. ಆಮೇಲೆ ಇದೆಲ್ಲ ಮಾಡ್ಕೊಬೇಕು ನಾನು ಮನೇಲೆ. ಬಟ್ ಕೆಲ್ಸಕ್ಕೆ ಹೋಗೋ ರೀಸನ್ಗೆ ಪ್ರತಿ ವರ್ಷ ನಾನೇ ಮಾಡ್ತಿದ್ದೆ. ಕೆಲ್ಸಕ್ಕೆ ಹೋಗೋ ರೀಸನ್ಗೆ ಇವಾಗ ಅದು ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ನನಗೆ, ಟೈಮ್ ಸಾಕಾಗಿಲ್ಲ. ಸೊ ಇಷ್ಟು ಆಚೆಯಿಂದ ತಂದೆ. ಇನ್ನು ಬ್ಯಾಂಗಲ್ಸು, ಇನ್ನು ಇದು ಲಾಸ್ಟ್ ಇಯರು ತುಂಬ ಪುಟಾಣಿ ಆಗೋಗಿತ್ತು ಕೈ ಕಾಲು ಅಂತ, ಈ ಸಲ ದೊಡ್ಡದು ತಂದೆ. ಮತ್ತು ಇದು ಸೈಡಲ್ಲಿ ಹಾಕೋದು ಇದೊಂದು ತಂದೆ, ಇದೊಂದು, ಮತ್ತು ಬ್ಲೌಸ್ ಪೀಸು. ಆಮೇಲೆ ಇನ್ನು ಮಲ್ಲಿಗೆ ಹಾರನೂ ಸಿಕ್ತು ಗೈಸ್. ಮಲ್ಲಿಗೆ ಹಾರ 200 ರೂಪಾಯಿಗೆ ಸಿಕ್ತು. ಇನ್ನು ಫ್ರಿಜ್ಜಲ್ಲಿ ನೋಡೋದಾದರೆ ಸೀತಾಫಲ, ಶೇಪೆಹಣ್ಣು, ಮಾವಿನ ಹಣ್ಣು ಎಲ್ಲ ಇಷ್ಟಿಟ್ಟಿದ್ದೀನಿ, ನೋಡ್ಬೋದು.